ಅನ್ನೋದನ್ನ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಹಲ್ಲೆಗೊಳಗಾಗಿದ್ದ ಮುಖೇಶ್ ಪೊಲೀಸರ ವಶದಲ್ಲಿ. ಮುಖೇಶ್ನ ವಶಕ್ಕೆ ಪಡೆದುಕೊಂಡು ಗೃಹ ಬಂಧನದಲ್ಲಿ ಇರಿಸಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮೇಜರ್ ಅಪ್ಡೇಟ್ ಇದು. ಮುಖೇಶ್ ಅವರ ಬಂಧನ ಯಾಕೆ ಈ ಪ್ರಕರಣದಲ್ಲಿ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮುಖೇಶ್ ನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ, ಪೊಲೀಸರು ಗೃಹ ಬಂಧನದಲ್ಲಿ ಇರಿಸಿದ್ದಾರೆ. ಇವತ್ತಾಗಿರುವಂತಹ ಬೆಳವಣಿಗೆಗಳು ಇಷ್ಟೇ. ಮುಖೇಶ್ ಮತ್ತು ಮುಖೇಶ್ ಅವರ ತಂದೆ ಸ್ಥಳಕ್ಕೆ ಬರ್ತಾ ಇದ್ದಂತೆ ಅವ್ರನ್ನ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಪೊಲೀಸರು ಮುಂದಾದ್ರು. ಇದೇ ಕಾರಣಕ್ಕೆ ಆಕ್ರೋಶದ ಕಟ್ಟೆ ಒಡೆದು ಬಿಟ್ಟಿದೆ ಬಿಜೆಪಿ ಕಾರ್ಯಕರ್ತರದ್ದು. ಯಾಕ್ರಿ ಅವ್ರನ್ನ ವಶಕ್ಕೆ ಪಡಿತೀರಿ? ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಬಂದ್ರು ಶಾಸಕರು, ಸಂಸದರು, ತಪ್ಪೇನಿದೆ? ಯಾರನ್ನ ರಕ್ಷಣೆ ಮಾಡೋದಕ್ಕೆ, ಯಾರನ್ನ ಓಲೈಕೆ ಮಾಡೋದಕ್ಕೆ ತಪ್ಪಿತಸ್ಥರಲ್ಲದವರನ್ನ ಯಾಕೆ ವಶಕ್ಕೆ ಪಡೆದುಕೊಳ್ತೀರಿ? ಮುಖೇಶ್ ಮೇಲೆ ಹಲ್ಲೆ ಆಗಿದೆ, ಅವರಿಗೆ ರಕ್ಷಣೆ ಕೊಡೋದನ್ನ ಬಿಟ್ಟು ಅವರನ್ನ ವಶಕ್ಕೆ ಪಡಿತೀರಿ ಅಂದ್ರೆ ಯಾವ ಸಂದೇಶವನ್ನ ಕೊಡ್ತಾ ಇದ್ದೀರಿ? ಈ ಮೂಲಕ ಕಾಂಗ್ರೆಸ್ ಸರ್ಕಾರಕ್ಕೆ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ ಬಿಜೆಪಿ ನಾಯಕರು. ಮುಖೇಶ್ ಮತ್ತು ಮುಖೇಶ್ ಅವರ ತಂದೆಗೆ ಗೊತ್ತೇ ಇಲ್ಲ. ಪೊಲೀಸರು ವಶಕ್ಕೆ ಪಡಿತಾ ಇದ್ದಂತೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಅವರು ಹೋಗಿ ಮೈಕ್ ಹಿಡಿತಾರೆ. ಯಾಕೆ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ? ನಿಮ್ಮನ್ನ ಯಾಕೆ ಪೊಲೀಸರು ವಶಕ್ಕೆ ಪಡಿತಿದ್ದಾರೆ ಅಂದ್ರೆ ಗೊತ್ತಿಲ್ಲ ಸರ್, ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೋ ನಮ್ಗೆ ಅದ್ರ ಬಗ್ಗೆ ಮಾಹಿತಿಯೇ ಇಲ್ಲ ಅಂದ್ರು. ಸ್ಪಾಟ್ ಅಲ್ಲೇ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ಇದ್ದಾರೆ. ಕ್ಷಣದ ಮಾಹಿತಿ ವಾತಾವರಣ ನಿರ್ಮಾಣ ಆಗಿದೆ. ಅಂಗಡಿಗಳನ್ನ ಎಲ್ಲವನ್ನು ಕೂಡ ಮುಚ್ಚಿಸುವಂತ ಕೆಲಸಗಳಾಗ್ತಾ ಇದೆ. ಇಲ್ಲಿ ಪೊಲೀಸರು ಕೂಡ ಆಗಮಿಸಿದ್ದಾರೆ. ಎಸಿಪಿ, ಡಿಸಿಪಿಗಳು, ಹಿರಿಯ ಪೊಲೀಸ್ ಅಧಿಕಾರಿಗಳು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಪ್ರಮುಖವಾಗಿ ಪೊಲೀಸರು ಎಲ್ಲರನ್ನ ಕೂಡ ಕಳಿಸುವಂತ ಕೆಲಸಗಳನ್ನ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿಂದ ಪೊಲೀಸರು ಎಷ್ಟೇ ಜನರನ್ನ ಕ್ಲಿಯರ್ ಮಾಡಿದ್ರು ಕೂಡ ಕ್ಷಣಕ್ಕೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಗೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದೀವಿ ಇಲ್ಲಿ ಯಾವ ರೀತಿಯಾಗಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ ಅಂತೇಳಿ. ಒಂದು ಕಡೆ ಇಲ್ಲಿ ಇದು ಮುಖೇಶ್ನ ಅಂಗಡಿ, ಈ ಒಂದು ಅಂಗಡಿ ಅದು ಮುಖೇಶ್ ಅವರನ್ನ ಒಳಗಡೆ ಕಳಿಸಿಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಲಭ್ಯವಾಗ್ತಾ ಇದೆ. ಮತ್ತೊಂದು ಕಡೆ ಇಲ್ಲಿ ದೃಶ್ಯಗಳು ಗಮನಿಸ್ತಾ ಇದೀವಿ, ಪ್ರತಿಯೊಬ್ಬರು ಕೂಡ ಹನುಮನ ಧ್ವಜವನ್ನು ಹಿಡಿದುಕೊಂಡು ಇಲ್ಲಿ ಘೋಷಣೆಗಳನ್ನ ಕೂಗುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಕ್ಷಣಕ್ಕೂ ಕೂಡ ಈ ಭಾಗದಲ್ಲಿ ಸ್ಥಳ ಬಿಗುವಿನ ವಾತಾವರಣ ನಿರ್ಮಾಣ ಆಗ್ತಾ ಇದೆ. ಪೊಲೀಸರು ಎಲ್ಲರನ್ನ ಕೂಡ ಕಳುಹಿಸಿಕೊಡುವಂತ ಕೆಲಸಗಳು ಇಲ್ಲಿ ಆಗ್ತಾ ಇದೆ. ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಅನ್ನುವ ಮಾತುಗಳನ್ನ ಹೇಳ್ತಾನೆ ಇದ್ದಾರೆ. ಪೊಲೀಸರು ಇಲ್ಲಿ ಎಲ್ಲರನ್ನು ಕೂಡ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಗಳನ್ನು ಗಮನಿಸ್ತಾ ಇದೀವಿ. ಸಿದ್ದಣ್ಣ ಗಲ್ಲಿಯಲ್ಲಿ ಹೇಳ್ಬೇಕು ಅಂತಂದ್ರೆ ಪರಿಸ್ಥಿತಿ ಉದ್ವಿಗ್ನ ವಾತಾವರಣಕ್ಕೆ ತಿರುಗ್ತಾ ಇದೆ. ಒಂದು ಕಡೆ ಪೊಲೀಸರು ಸೈರನ್ ಹಾಕೊಂಡು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಸ್ಥಳೀಯರು ಸಮಾಧಾನವಾಗುವಂತ ಕೆಲಸಗಳು ಆಗ್ತಾ ಇಲ್ಲ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದೀವಿ ಯಾವ ರೀತಿಯಾದಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತೇಳಿ. ಪೊಲೀಸರು ಸೈರನ್ ಅನ್ನು ಹಾಕೊಂಡು ಇಲ್ಲಿಂದ ಮುಂದಕ್ಕೆ ಹೋಗುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ನೋಡಿ ಮುಂದಾಗ್ತಿದ್ದಾರೆ. ಎಲ್ಲರನ್ನೂ ಕೂಡ ಹಿಂದಕ್ಕೆ ಕಳುಹಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀವಿ, ಮನವೊಲಿಸುವಂತ ಪ್ರಯತ್ನಗಳು ನಡೀತಾ ಇದೆ. ಪೊಲೀಸರು ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸಕ್ಕೆ ಮುಂದಾಗ್ತಿದ್ದಾರೆ. ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸಕ್ಕೆ ಇಲ್ಲಿ ಪೊಲೀಸರು ಮುಂದಾಗ್ತಾ ಇರುವಂತ ಎಲ್ಲರನ್ನೂ ಕೂಡ ಈ ಜಾಗದಿಂದ ಹಿಂದಕ್ಕೆ ಕಳಿಸುವಂತ ಕೆಲಸಗಳು ಮುಂದಾಗ್ತಾ ಇದೆ. ಒಂದು ಕಡೆ ಇಲ್ಲಿ ಎಲ್ಲರನ್ನೂ ಕೂಡ ಕಳಿಸುವಂತ ಕೆಲಸಗಳಾಗ್ತಾ ಇದೆ. ಯಾವುದೇ ಪೊಲೀಸ್ ಕಡೆಯಿಂದ ನೋಡಿ
ಏನಾಯ್ತು? ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ನಾವು ಯಾವುದೇ ಕಾರಣಕ್ಕೂ ಕೂಡ ಹಿಂದಕ್ಕೆ ಹೋಗೋದಿಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಪೊಲೀಸರು ಅವರನ್ನ ಹಿಂದಕ್ಕೆ ತಳ್ಳುವಂತ ಕೆಲಸಗಳನ್ನ ಕೂಡ ಮಾಡ್ತಿದ್ದಾರೆ. ಅಂದ್ರೆ ಈ ಒಂದು ಜಾಗದಲ್ಲಿ ಘಟನೆ ಆಗಿತ್ತು. ಆ ಒಂದು ಈ ನ್ಯಾಯಕ್ಕೂ ನಮ್ಮ ಪ್ರಾಣ ಹೋದ್ರು ಸರಿ, ನಮಗೆ ನ್ಯಾಯ ಬೇಕು. ಮಂಜು ಮಾಡೋದಕ್ಕೆ ಇಲ್ಲಿ ಎಸಿಪಿ ಪ್ರಕಾಶ್ ಅವರು ಕೂಡ ಇದ್ದಾರೆ. ಸಾಕಷ್ಟು ಪ್ರಯತ್ನವನ್ನ ಪಡ್ತಿದ್ದಾರೆ. ಎಲ್ಲರನ್ನೂ ಕೂಡ ತಿಳಿ ಹೇಳಿಸುವಂತಹ ಕೆಲಸಕ್ಕೆ ಮುಂದಾಡ್ತಾರೆ. ಏನೇ ಪ್ರಯತ್ನ ಪಟ್ಟರು ಕೂಡ ಇಲ್ಲಿ ಸ್ಥಳದಲ್ಲಿ ಯಾವುದೇ ರೀತಿಯಂತ ಸಮಾಧಾನಕ್ಕೊಳಗಾಗ್ತಿಲ್ಲ. ಎಲ್ಲರೂ ಕೂಡ ನಮಗೆ ನ್ಯಾಯ ಬೇಕು ಅಂತಾನೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಂದು ಕಡೆ ಮೈಕನ್ನ ಹಾಕೊಂಡು ಈಗ ಬರ್ತಿರೋ ಸುದ್ದಿ 144 ಸೆಕ್ಷನ್ ಜಾರಿ ಆಗಿದೆ. 144 ಸೆಕ್ಷನ್ ಅನ್ನ ಜಾರಿ ಮಾಡಿದ್ದೀವಿ ಅಂತೇಳಿ ಎಸಿಪಿ ಅವರು ಈಗ 144 ಸೆಕ್ಷನ್ ಅನ್ನ ಜಾರಿ ಮಾಡಲಾಗಿದೆ ಎನ್ನುವ ಮಾಹಿತಿ ಈಗ ಪೊಲೀಸರು ಮಾಹಿತಿಯನ್ನು ಕೊಡ್ತಾರೆ. ಮೈಕ್ ಅನ್ನು ಹಾಕಿಕೊಂಡು ಇಲ್ಲಿ ಅವರು ಘೋಷಣೆಯನ್ನು ಕೂಡ ಮಾಡ್ತಿದ್ದಾರೆ. ಒನ್ 144 ಸೆಕ್ಷನ್ ಜಾರಿ ಮಾಡೋದ್ರ ಬಗ್ಗೆ ಪೊಲೀಸರು ಚಿಂತನೆಯನ್ನು ನಡೆಸ್ತಿದ್ದಾರೆ.